ಹಲೋ ಗಾಯ್ಸ್, ಎಲ್ರಿಗೂ ಮೀಮ್ ರಿವ್ಯೂನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ರೆ ನಾನಂತರೂ ಸಖತ್ತಾಗಿದ್ದೀನಿ. ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ. ವಿಡಿಯೋ ತುಂಬಾ ಅಂದರೆ ತುಂಬ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವಿಡಿಯೋ. ಬಿಗ್ ಬಾಸ್ ಇಸ್ ಅವ್ರು ಒಂದು ಮುಟ್ಟಾಳ ಕೆಲಸ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ನಮ್ ಜೊತೆಗೆ ನಮ್ಮ ಫಾಲೋವರ್ಸ್ ನಮ್ಗೆ ಓಟ್ ಹಾಕ್ತಾರೆ, ಅವ್ರನ್ನು ಕೂಡ ಸೋಲಿಸ್ತಾರೆ. ಫಸ್ಟ್ ನಮ್ ಕೆಲವು ಪರ್ ಡೇ 3 ಲಕ್ಷ ಕೊಡಿ ಅಂದೆ, ಗಾಬರಿ ಬಿದ್ದವ್ರು. ಈ ಕಿತ್ತಿನ ಚಪ್ಪಾಳೆ ಬದಲು ಎಲ್ಲರೂ ದುಡ್ಡು ಕೊಡ್ಲಿ, ಯಾರಿಗ್ ಬೇಕಾ ಚಪ್ಪಾಳೆ? ಸುಮ್ನೆ ನಗ್ತಾ ಇರ್ತಾರೆ ಸುದೀಪ್ ಅವರು. ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದಾರೆ. ನಮ್ ಲೆವೆಲ್ ನಾವು ಸುದೀಪ್ ಲೆವೆಲ್ ದುಡಿತೀವಿ, ಅವ್ರಿಗೋಸ್ಕರವಾದ ಅದು ನಂಗೆ ತುಂಬಾ ಲಾಸ್. ಬಿಗ್ ಬಾಸ್ ಇಸ್ ಲಾಸ್. ಏನ್ ಹಿಂಗ್ ಹೇಳ್ತಾರೆ ಬ್ರಿಜಿ, ಸ್ಲೋ ಅನ್ನೋರು. ಸುದೀಪ್ ಸರ್ ಅವ್ರು ಕೇಳಿರ್ಬೋದು, ನಾವೇನಕ್ಕೆ ಬರ್ಬೇಕು ಸೇರಾರ ಬರೋದು, ಆ ಮಟ್ಟಕ್ಕೆ ಆಗೋಗ್ಬಿಟ್ಟು ಇದೊಂದು ದೊಡ್ಡ ಬಕ್ರ ಮಾಡ್ತಾರೆ. ಬಿಗ್ ಬಾಸ್ ಅವರು ದೊಡ್ಡ ಬಕ್ರ ಮಾಡ್ತಾರೆ. ಜಪಮಾಲೆಕ್ಕಿಂತ ದುಡ್ಡು ವ್ಯಾಲ್ಯೂ ಜಾಸ್ತಿ. ಅಲ್ಲ, ನನಗೆ ಒಂದು ಕನ್ಫ್ಯೂಷನ್ ರೀ. ಈ ಅಪ್ಪ ಬಿಗ್ ಬಾಸ್ ವಿರುದ್ಧವಾಗಿ ಮಾತಾಡ್ತಿದ್ದಾನೋ ಇಲ್ಲ ಸುದೀಪ್ ಸರ್ ವಿರುದ್ಧವಾಗಿ ಮಾತಾಡ್ತಿದ್ದಾನೋ? ಯಾಕೆ? ಅಲ್ಲ ಲಾಜಿಕ್ ಎಲ್ಲ ಒಂದ್ ಸರ್ತಿ ಹೇಳ್ತಾನೆ ಬಿಗ್ ಬಾಸ್ ನಾನ್ ಸೆನ್ಸ್ ಶೋ ಕೆಲ್ಸಕ್ಕೆ ಬರ್ದೇ ಇರೋದು ವೇಸ್ಟ್ ಅಂತಾನೆ, ಮತ್ತೆ ಇನ್ನೊಂದ್ ಸರ್ತಿ ನಾವು ಸುದೀಪ್ ಸರ್ ಲೆವೆಲಿಗೆ ದುಡಿತೀವಿ ಅಂತಾನೆ. ಲೈಕ್ ಇದು ಇಲ್ಲಿ ಏನ್ ಪ್ರೂವ್ ಮಾಡಕ್ ಹೊರಟನೋ ಗೊತ್ತಿಲ್ಲ. ಒಟ್ಟು ದಾರಿ ಲೋಗ ತಗೊಂಡ್ ಮೈ ಮೇಲೆ ಅಂತೂ ಹಾಕೊಂತಿದ್ದಾನ್ರಿ ಸಮಸ್ಯೆಗಳನ್ನ. ಯಾವ ಇವೆಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ನೀವು ಡ್ರೋನ್ ಪ್ರತಾಪನ್ ಕ್ಷಮಿಸಿದಿರಾ? ವಿನಯ್ ಯಾಕೆ ಕ್ಷಮಿಸಲ್ಲ? ಇಬ್ಬರು ಕ್ಷಮಿಸೋದಿಲ್ಲ, ಇಬ್ಬರು ಕ್ಷಮಿಸ್ಬೇಡಿ. ಕ್ಷಮಿಸಿದಾರ ಅನ್ಕೊಂತೀನಿ. ಯಾಕಂತಂದ್ರೆ 2 ವೀಕ್ಸ್ ಬ್ಯಾಕ್, ಒನ್ ವೀಕ್ ಬ್ಯಾಕ್ ಏನಿತ್ತಲ್ಲ ನೆಗೆಟಿವಿಟಿ ಅಷ್ಟಿಲ್ಲ ಇವಾಗ. ಆಯ್ತು, ಆಮೇಲೆ ಅಷ್ಟೇ ಯಾರು ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ. ನಮ್ ದೋಸ್ತಗ್ ಜಾಗ ಬಿಡ್ರಿ ಟ್ರೈನ್ ಮುಗೀತ್ ನಿಮ್ದು ಡ್ಯಾನ್ಸ್, ಸ್ವಲ್ಪ ಜಾಗ ಬಿಡ್ರಿ. ಹೌದು, ಹುಚ್ಚು ಹೋಗಕ್ ಹೋಗ್ಬೇಕು ನಾನು. ಹೌದು, ಅವ್ನ ಅಲ್ಲೇ ನಿಂತ್ಕೊಂಡ್ರಿ ಇವ್ರು, ಅವ್ನ ಅಲ್ಲೇ ನಿಂದ್ರಿಸ್ಬಿಡ್ತಾರೆ ತಾಸ್ಗಟ್ಲೆ. ಯಾಕಂದ್ರೆ ಇವ್ರು ಚೆನ್ನಾಗಿ ಟೇಕ್ ಬರೋ ಮಟ್ಟ ಡ್ಯಾನ್ಸ್ ಮಾಡ್ತಾರ. ಅವ್ನು ಇದು ಒಂದು ಅರ್ಥ ಆಗಲ್ರಿ ಅಪ್ಪ, ಎಲ್ಲಿ ಬಂತಲ್ಲಿ ರೀಲ್ಸ್ ಮಾಡ್ತಾರ್ರಿ. ಟ್ರೈನ್ ನೋಡ್ರಿ, ಅಲ್ಲಿ 4 ಜನ ಕುಂತಾರ, ಏನ್ ತಿಕ್ಕಂತಾರ ಅನ್ನೋದು ಖಬರ್ ಇಲ್ಲ. ಮಾಡು, ಕ್ಯಾಮ್ರಾ ಆನ್ ಮಾಡು, ರೀಲ್ಸ್ ಮಾಡು. ಅಲ್ಲಿ ಕಾಷನ್ ಹಚ್ಬೇಕು, ಹಿಂಗ ಉಗುಳಬಾರದು, ಇಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹಾಕ್ತಾರಲ್ಲ, ಕಾಷನ್ ಬರ್ದು ಹಚ್ತಾರಲ್ಲ, ಹಂಗ ಇಲ್ಲಿ ರೀಲ್ಸ್ ಮಾಡಬಾರದು, ಮಾಡಿದ್ರೆ ಇಷ್ಟು ದಂಡ ಅಂತ ಬರ್ದು ಹಚ್ಬೇಕು. ಅವಾಗಾದ್ರೂ ಸುಮ್ಮನೆ ಕುಂದಿರ್ತಾರೇನು. ಕಲೆಗಾರ ಉಮೇಶ ಅಂತ ಯು ಮೀ ನಾನೆಂತ ತಿಳ್ಕೊಂಡ್ರೆ ಯು ಲವ್ ಮೀ ಶಾ ಅಂತ ಇನ್ನೊಂದು ಹೆಸರು ಅಂತ ನೋಡಿದ್ರೆ ಇದು ಎಲ್ಲ ಓದಿದ್ರೆ ಉಮೇಶ. ಆದ್ರೂ ಆಟೋ ಹಿಂದೆ ಕವಿತೆಗಳು ಬರ್ದಿರ್ತಾರಲ್ಲ, ಬೆಂಕಿ ಅವು ಮಸ್ತ್ ಬರ್ದಿರ್ತಾರ ನೋಡ್ರಿ ಬೇಕಾರೆ. ಪ್ರೀತಿ ಪ್ರೇಮದ ಬಗ್ಗೆ ಇನ್ನೂ ಕ್ರೇಜಿ. ಏನಿಲ್ಲ ಬ್ರೋ, ಅಣ್ಣ ಹೊಸ ಫೋನ್ ತಗೊಂಡಿದ್ದಾನೆ ಅಷ್ಟೇ ಅಂತ. ಫ್ಲೆಕ್ಸಾ? ಅಣ್ಣ ಫ್ಲೆಕ್ಸ್ ಮಾಡಕ್ ಕುಂತಾನ ಹೊಸ ಫೋನ್ ತಗೊಂಡು. ಅವಾಗಿತ್ತು ಲೈಕ್ ಐಫೋನು ಅದು ಇದ್ಬಿಟ್ರೆ ಜನ ಲೈಕ್ ಹಿಂಗ್ ನೋಡೋದು ಐಫೋನ್ ಐತಿ, ಇವ್ರ ಹತ್ರ ಇದೈತಿ ದೊಡ್ಡ ಫೋನ್ ಐತಿ ಅಂತ ಅವಾಗ ಗಾಬರಿ ಬೀಳೋದು. ಈಗ ಎಲ್ಲರ ಹತ್ರ ಇರ್ತತ್ರಿ, ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಹಂಗಾಗಿ ಇವಾಗೇನು ಯಾರು ಗಾಬರಿ ಬೀಳಲ್ಲ, ಎಷ್ಟು ದೊಡ್ಡ ಫೋನ್ ಇದ್ರೆ ಯಾರ ಹತ್ರನು. ಇವಾಗ ಗೋಲ್ಡ್ ಪ್ಲೇಟೆಡ್ ಇದ್ರೆ ಗಾಬರಿ ಬೀಳ್ತಾರೆ, ಗೋಲ್ಡ್ ಡೈಮಂಡ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋ. ಕ್ವೆಶ್ಚನ್ ಮಾಡ್ಲಿಲ್ವಾ ಇದನ್ನ, ಅಂದ್ರೆ ವೋಟಿಂಗ್ಸ್ ತೋರಿಸಿ ನಮಗೆ ಅಂತ ಹೇಳಿ? ಬಿಕಾಸ್ ನಿಮಗೆ ರೈಟ್ ಇದೆ ಕಂಟೆಸ್ಟೆಂಟ್ ಆಗಿ, ನೀವು ಚಾನಲ್ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ವಾ ಇದನ್ನ? ಪ್ರಶ್ನೆ ಮಾಡಕ್ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ. ಆ ಮ್ಯಾಟ್ರನ್ನ ದೊಡ್ಡದು ಮಾಡಕ್ ನನ್ಗೆ ಇಷ್ಟ ಇಲ್ಲ. ಲೈಫ್ ಇದ್ಗೆ ನಿಂತ್ಕೊಂಡಿಲ್ಲ, ಜರ್ನಿ ತುಂಬಾ ಇದೆ. ಆ ಜರ್ನಿ ನಾನೇನು ಆಟ ಆಡಬೇಕು, ನಾನು ಆಟ ಆಡ್ತೀನಿ 100%. ಹೌದು, ನಮಗೂ ಅದೇ ಡೌಟ್ ಇದೆ. ಯಾಕಂದ್ರೆ ನೀವು ಮತ್ತೆ ಪ್ರತಾಪ್ ಅವರೆಲ್ಲ ಮನೆಗೆ ಹೋಗುವಾಗ ಸಾಕಷ್ಟು ಟ್ರಾಲ್ ಪೇಜಸ್ ಅವರು ಅದನ್ನೆಲ್ಲ ಮೀಮ್ಸ್ ಮಾಡಿದ್ರು. ಅಂದ್ರೆ ಇವರಿಬ್ರು ಇದಾರೆ, ನಮ್ಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ, ಮನೆ ಒಳಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ನೀವು 4ನೇ ವಾರಕ್ಕೆ ಹೊರಗೆ ಬಂದಿದ್ದು ಖಂಡಿತವಾಗ್ಲೂ ಎಲ್ರಿಗೂ ಶಾಕಿಂಗ್ ಇದೆ. ಅದು ನಂಗೆ ಅನ್ಸಿದ್ದೇನಪ್ಪ ಅಂತಂದ್ರೆ, ನಂಗೆ ಲೈಕ್ ಅನ್ಸ್ತಿರೋದು ಇವಾಗ ಬಕೆಟ್ ಅಂತಲ್ಲ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಇನ್ನೂ ಡಿಸರ್ವಿಂಗ್. ಬೇರೆ ಕಂಟೆಸ್ಟೆಂಟ್ಗಳು ಮನೇಲಿ ಇದಾರಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಬೆಟರ್ ಇದ್ರು. ಇವ್ರು ಇನ್ನೂ ಡಿಸರ್ವ್ ಮಾಡ್ತಿದ್ರು ಮನೇಲಿ ಇರೋಕೆ. ಲೈಕ್ ಸೆಕೆಂಡ್ ವೀಕ್ ಏನೋ ಇವ್ರು ಕ್ಯಾಪ್ಟನ್ ಆಗಿದ್ರು, ಅದಾದ್ಮೇಲೆ ಲೈಕ್ ಒನ್ ವೀಕ್ 2 ವೀಕ್ ಆದ್ಮೇಲೆ ಹೊರಗೆ ಬರ್ತಾರಂತಂದ್ರೆ ಸ್ವಲ್ಪ ಆಶ್ಚರ್ಯ ಆಯ್ತು. ಲೈಕ್ ಇವ್ರು ಇದ್ದಿದ್ರೆ ಇನ್ನೂ ಕಂಟೆಂಟ್ ಸಿಕ್ತಿತ್ತು, ಮತ್ತೆ ಒಂದು 10 ಮಾಸ್ ಡೈಲಾಗ್ ಕೂಡ ಬರ್ತಿದ್ವು. ನಮ್ಮ ಮಕ್ಕಳಿಗಾಗಿ ಏನ್ ಕೊಡ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ರಲ್ವಾ? ಇವಾಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ
ಹುಡುಗರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಅಯ್ಯೋ ಬ್ರೋ, ಇಂಥ ಒಂದು ಫ್ರೆಂಡ್ ನಮ್ಮ ಗ್ರೂಪಲ್ಲಿ ಎಲ್ಲರ ಗ್ರೂಪಲ್ಲಿ ಒಬ್ನು ಇದ್ದೇ ಇರ್ತಾನೆ ರೀ. ಒಟ್ಟು ನಮ್ಮ ಕಾಲು ಎಳೆಯೋದು ನಮ್ಮ ಮರ್ಯಾದೆ ತೆಗೆಗೆ ಹುಟ್ಟಿರ್ತಾನೆ ಅವ್ನು. ಅಂಥ ಫ್ರೆಂಡ್ನ ಟ್ಯಾಗ್ ಮಾಡಬೇಡ್ರಿ, ನೆನೆಸ್ಕೊಳ್ರಿ ಅಷ್ಟೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ. ಪ್ರಥಮ್ ಸಾರ್ ಯಾಕೆಂದ್ರೆ ಏನು 150 ಟೆನ್ಷನ್ ಇರ್ತದೆ. ಗುರು 2 ಕೋಟಿ ಸಾಲ ಮಾಡಿದ್ದೀನಿ, ಕೊಡು ಗುರು, ಚೆನ್ನಾಗಿರ್ತೀನಿ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂದು ಶಿವನೇ. ಇವ್ರು ಬರ್ಬೇಕ್ರಿ ಕಂಟೆಸ್ಟೆಂಟ್ ಆಗಿ. ಮತ್ತೆ ಈಗ ಲಾರ್ಡ್ ಪ್ರಥಮ್ ಕ್ಯಾರೆಕ್ಟರ್ ಐತಲ್ಲ, ಆ ಕ್ಯಾರೆಕ್ಟರ್ನ ನೀವು ಫುಲ್ ಈ ಇಡೀ ಸೀಸನ್ ಕ್ಯಾರಿ ಮಾಡ್ಬೇಕಂತೇಳಿ ಇವ್ರನ್ನ ಕಳಿಸ್ಬೇಕು. ಅವಾಗಿರುತ್ತೆ ನೋಡ್ರಿ ಮಜಾ. TRP ಅನ್ನೋದು ಹಿಂಗೆ ಹೋಗ್ಬಿಡುತ್ತೆ. ಮತ್ತೆ ಎಲ್ಲ ಕಂಟೆಸ್ಟೆಂಟ್ಗಳು ಬರೀ ಒಂದಿನ ಬಂದು ಹೋಗಿದ್ದಕ್ಕೆ ನೀರು ಇಳಿಸ್ಕೊಂಡ್ಬಿಟ್ಟಾರೆ ಎಲ್ರು. ಇನ್ನು ಇವ್ರು ಅಲ್ಲೇ ಇದ್ರೆ ಗೊತ್ತಲ್ಲ. ಖತಮ್. ವಾ ಇವನ ರ್ಯಾಪರ್ ಸುಮಾರು. ಆದ್ರೆ ಏನ್ರಿ ಇವ್ನ ಲಕ್ಕು ಹೆಂಗಂತ, ಇವೆಲ್ಲ ಹೆಂಗ್ ಸಾಧ್ಯ ಅಂತ. ಇದಕ್ಕೇನಾದ್ರೂ ಟ್ಯಾಲೆಂಟ್ ಬೇಕಾ ಏನ್ ಬಳಸ್ಕೊಳಕ? ಇಲ್ಲ ಏನಾದ್ರೂ ಇವ್ನಿಗೇನಾದ್ರೂ ಎಲ್ಲಾದ್ರೂ ಮಚ್ಚೆ ಐತಾ? ಹೆಂಗೆ ಲಕ್ ಇರ್ತಾರ ಒಬ್ರೊಬ್ರು, ಏನ್ ಮಾಡಕ್ಕಾಗಲ್ಲ. ಒಬ್ರೊಬ್ರಿಗೆ ಲಕ್ ರೀ ಅದು. KGF రాకముందు అతను ఎవరండి? ఎంత పెద్ద హీరో అతను. సినిమాని పెద్దగా తీసి పెద్దగా చూపించారు కాబట్టి ఆ సినిమా KGF ಬರೋಕೆ ಮುಂಚೆ ಅವ್ರು ಎಂತೆಂತ ಇಟ್ಕೊಟ್ಟಿದಾರ್ರಿ. ಅವರು ದೊಡ್ಡ ಸ್ಟಾರೇ, ಅದು ಬರೋಕೆ ಮುಂಚೆನೂ ಅವ್ರು ದೊಡ್ಡ ಸ್ಟಾರೇ. ಯಾಕೆ ಮಾತಾಡ್ತಾರೆ ಇದ್ರ ಬಗ್ಗೆ? ನೋ ಕಮೆಂಟ್ಸ್. ಯಾಕೆ ಹಿಂಗೆ ಮಾತಾಡ್ತಾರೋ ಯಪ್ಪ. ಒಂದು ಸಿಗ್ನೇಚರ್ನ ಕತೆ ಅಂತೆ. ಐ ಪುಟ್ ಒಂದು ಸಿಗ್ನೇಚರ್ ಆ ಒಂದು ಸಿಗ್ನೇಚರ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಆ ಒಂದು ಸಿಗ್ನೇಚರ್ಗೆ ಆಪಲ್ ಐಪ್ಯಾಡ್, ಆಪಲ್ ಐಪಾಡ್, ಆಪಲ್ ಲ್ಯಾಪ್ಟಾಪ್, ಆಪಲ್ ಐಫೋನ್, ಎಲ್ಲಾ ರೀತಿ ಆಪಲ್ ಅಸೆಸರೀಸ್ 4 ಲಕ್ಷ ರೂಪಾಯಿ ಬೆಲೆ ಬಾಳೋದನ್ನ ಕೊಟ್ಟರು. ಇದಕ್ಕೆ ಹಣ ಕಟ್ಟಬೇಕಾಗಿಲ್ಲ, ಫ್ರೀ ಅಂತ ಹೇಳಿದ್ರು. ಏನು ಕೊಟ್ಟರು ಅಂದ್ರೆ ನಮ್ಮ ತಂದೆ MP ಅಂತ ಕೊಟ್ಟಿಲ್ಲ, ನಮ್ಮ ತಂದೆ MLA ಅಂತ ಕೊಟ್ಟಿಲ್ಲ, ನಮ್ಮ ತಂದೆ ಒಬ್ರು ಬಿಸ್ನೆಸ್ ಮ್ಯಾನ್ ಅಂತ ಕೊಟ್ಟಿಲ್ಲ. ನನ್ನಲ್ಲಿರೋ ನಾಲೆಡ್ಜ್ ಕೊಟ್ಟರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನಲ್ಲಿರೋ ನಾಲೆಡ್ಜ್, ಆ ಜ್ಞಾನನ ನೀವು ಕೂಡ ಗೇನ್ ಮಾಡಿದ್ರೆ ನಿಮಗೂ ಕೂಡ ಅದೇ ಮರ್ಯಾದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲ ಈಗ ನೋಡ್ಬಿಟ್ರೆ ಇವು ಸ್ಪೀಚ್ಗಳು ದೊಡ್ಡಲೆಕ್ ನಗು ಬರ್ತದೆ, ಫುಲ್ ಕಾಮಿಡಿ ಅನ್ಸ್ತತಿ. ಬಟ್ ಅವು ಇವರು ಆ ಸ್ಪೀಚಲ್ಲಿ ಬಡತನದ ಬಗ್ಗೆ ಹೇಳಾರಲ್ಲ, ಅದಂತೂ ವಾಸ್ತವ, ಅದು ಸತ್ಯ. ರಿಲೇಟಿವ್ಸ್ ಬಗ್ಗೆ ಅದಂತೂ ನಿಜ. ಬಟ್ ಇವೆಲ್ಲ ಒಂದು ಸಿಗ್ನೇಚರ್ದು ಇದೆಲ್ಲ ಫುಲ್ ಹೇತಾಡೆ ಅಣ್ಣ. PM ಬೇರೆ ದೇಶಕ್ಕೆ ಹೋದ್ರೆ ಹೆಂಗೆ ನೋಡ್ಕೊಂತಾರಲ್ಲ ಅವ್ರ, ಹಂಗೆ ಇವನ್ನ ನೋಡ್ಕೊಂಡಾರ ಅನ್ನಂಗೆ ಹೇಳೋಣ. ಬಟ್ ಇದು ಒಗ್ದಾನ ಈಸಿ ಗೊತ್ತಾಗುತ್ತೆ. ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ರಘುವೀರ್ ದೇಸಾಯಿ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವಾಗ ಉತ್ತರ ಕರ್ನಾಟಕದ ಜನಪದ ಸಾಂಗು ಹಂಗೆ ಸುಮ್ಮನೆ ನಾನು ಡಾವೇರ ನನ್ನ ಲವ್ವರ, ನಾನು ಡಾವೇರ ನನ್ನ ಲವ್ವರ, ನಾನು ಡಾವೇರ ನನ್ನ ಲವ್ವರ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಓಕೆ ಬಾಯ್ ಬರಕ್ ಹೋಗ್ಬೇಡಿ, ಟಾಟಾ ಬಾಯ್ ಬಾಯ್. ಯಪ್ಪ ನೀನು ಜೇನ್ ಬುಡ್ಸ್ಕೊಂತಾನೆ ಚೆನ್ನಾಗಿದೆ. ಜೇನ್ ಬುಡ್ಸ್ ಎಡಿಟಿಂಗ್ ಮಾಡು, ಬೇಕಾದ್ರೆ ಡ್ಯಾನ್ಸು ಮಾಡಿ ನಡೀತೈತೆ. ಆದ್ರೆ ಸಾಂಗ್ ಮಾತ್ರ ಆಡೋಕೆ ಹೋಗ್ಬೇಡಪ್ಪ. ಎಂಥ ಚೆನ್ನಾಗಿರೋ ನಮ್ಮ ಉತ್ತರ ಕರ್ನಾಟಕ ಸಾಂಗ್, ಯಾರ್ಯಾರೋ ಇದ್ರ ಬಗ್ಗೆ ಮಾತಾಡ್ತಾರ, ಅಂಥ ಸಾಂಗ್ನ ಕೆಡಿಸ್ತಿಲ್ವ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ಡೈವರ ಅಂತೆ ಯಾವ ಇವೆಲ್ಲ ಡ್ರೋನ್ ಪ್ರತಾಪ್ ಅವ್ರ ಅಪ್ಪಾಜಿ. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಮಗ ಜೊತೆ ನೀವು ಮಾತಾಡ್ಬೇಕು ಅಂತ ನಿಮ್ಗೂ ಆಸೆ ಇದೆ? ಮಾತಾಡಿದಾರೆ ಅನ್ಸುತ್ತೆ ಇವತ್ತು ಮೊನ್ನೆ ಸೋನ ಲೇಟಾಗಿ ಬರುತ್ತೆ ಸ್ವಲ್ಪ ವಿಡಿಯೋ. ಇಡೀ ನನ್ನ ಕರ್ನಾಟಕ, ನನ್ನ ಇಂಡಿಯಾ ಜನ ನನ್ನ ಮಗನ ಲೈಕ್ ಮಾತಾಡಿದಾರೆ ಅನ್ಸುತ್ತಲ್ಲ. ನಿನ್ನೆ ಬಂದಿರೋ ಎಪಿಸೋಡ ಇವತ್ತು ಇದು ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, 1 ದಿನ 2 ದಿನ. ಮಾತಾಡಿದಾರೆ ಅನ್ಸುತ್ತಲ್ಲ ಆಲ್ರೆಡಿ. ಅವರು ಫುಲ್ ಎಮೋಷ್ನಲ್ ಆದರು. ಡ್ರೋನ್ ಪ್ರತಾಪ್ ಅವರು ತುಂಬ ದಿನ ಆಗಿತ್ತಂತೆ ಮಾತಾಡಿ. ನೋಡೋರಿಗೆಲ್ಲ ತುಂಬ ಲೈಕ್ ಒಂದು ಕಡೆ ಖುಷಿನೂ ಆಯಿತು ಅವ್ರ ಜೊತೆ, ಅವ್ರ ಅಪ್ಪಾಜಿ ಜೊತೆ ಮಾತಾಡ್ತಿದಾರಲ್ಲ ಅಂತ. ಮತ್ತು ಇನ್ನೊಂದು ಕಡೆ ಸ್ವಲ್ಪ ಅಷ್ಟು ಎಮೋಷ್ನಲ್ ಆದ್ರಂತ ಜನಕ್ಕೆ ದುಃಖನೂ ಆಯಿತು. ನಾನೇಕ ಅವ್ರ ಭಾಷೆಯಲ್ಲಿ ಮಾತಾಡಬೇಕು, ಕನ್ನಡ ಗೊತ್ತಿಲ್ಲ ಅನ್ನುವವರಿಗೆ ಚಳಿ ಬಿಡಿಸಿದ ಅಜ್ಜಿ. ಹೌದು, ದೊಡ್ಡ ಇಂಗ್ಲಿಷ್ ಅಂತ ಇಂಗ್ಲಿಷು ವಾಟು ಕೂಟು ಡಿಪ್ಲೊಮಾ ಹೋಲ್ಡರ್ ಆದ್ರೆ ನಾನು ಮಾತಾಡಲ್ಲ. ಬರೀ ಕನ್ನಡನೇ ಯೂಸ್ ಮಾಡೋದು, ಕನ್ನಡನೇ ಬರೆಯೋದು. ಯಾವಂಗೆ ಅಪ್ಲಿಕೇಶನ್ ಬರೀಲಿ ಕನ್ನಡದಲ್ಲೇ ಬರೆಯೋದು.
ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ ನಾನು. ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ತೀವಿ. ತಮಿಳಲ್ಲಿ ಮಾತಾಡಿದ್ರೆ ತಮಿಳು, ತೆಲುಗಲ್ಲಿ ಮಾತಾಡಿದ್ರೆ ಏಮಂಡಿ ರಾಮಂಡಿ. ಹೌದೌದು ನಿಜ. ತಮಿಳಲ್ಲಿ ಮಾತಾಡಿದ್ರೆ ಆಚಿಡ ಕೋಚಿಡ. ಯಾಕೆ ನಾವು ಮಾತಾಡ್ಬೇಕು ಅವ್ರ ಭಾಷೆಯಲ್ಲಿ? ಅವ್ರ ಭಾಷೆಯಲ್ಲಿ ಮಾತಾಡೋದ್ರಿಂದನೇ ಅವ್ರು ಎತ್ತಿ ಕುಂತಿರೋದು ನಮ್ಮ ತಲೆ ಮೇಲೆ. ಎಕ್ಸಾಕ್ಟ್ಲಿ ಪಾಯಿಂಟ್ಸ್ ಇವೆಲ್ಲ ವ್ಯಾಲಿಡ್ ಪಾಯಿಂಟ್ಸ್. ಹೌದು, ನಾವೇ ಕೊಟ್ಟಿರೋದು ಲೂಸು, ನಾವೇ ಮಾಡ್ಕೊಂಡಿರೋದಂಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳೋಣ. ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಅವರು, ನಾವು ನಮ್ಮ ಭಾಷೆಯಲ್ಲೇ ಮಾತಾಡೋಣ. ಅವರು ನಮ್ಮ ಭಾಷೆಯಲ್ಲೇ ಮಾತಾಡೋಂಗ್ ನಾವು ಮಾಡ್ಬೇಕಷ್ಟೇ. ಇವಳಿಗೆ ಯಾವಾಗ ಮದ್ವೆ ಆಯ್ತು ಅಪ್ಪನ ಯಾಕಂದ್ರೆ ನಮ್ಮ ಮನೇಲಿ 2 ಮಗು ಇದೆ. ಹೀಗೆ ಏನಂದ್ಲಿಕ್ಕೆ ಏನೋ ಹೇಳಿದ್ಲು, ಕೇಳಿಸ್ಲಿಲ್ಲ. ಇನ್ನೊಂದ್ಸರ್ತಿ ಕೇಳೋಣ. ಪಟಾಕಿನ ದೂರ ಇಟ್ಟು ದೀಪದಿಂದ ದೀಪಾವಳಿನ ಆಚರಿಸೋಣ ಅಂತ. ಯಾಕಂದ್ರೆ ನಮ್ಮ ಮನೇಲಿ 2 ಮಗು ಇದೆ. ಪಟಾಕಿನ ದೂರ ಇಟ್ಟು ಆಚರಿಸ್ತಾಳಂತೆ ಪೈಕಿ. ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ಆಚರ್ಸಮ್ಮ, ಆಚರ್ಸು. ಇವ್ರ ಬಗ್ಗೆ ಏನು ಮಾತಾಡೋಷ್ಟು ದೊಡ್ಡವರಲ್ಲ ಫ್ರೆಂಡ್ಸ್. ಯಾಕಂದ್ರೆ ಇವ್ರ ಅಚೀವ್ಮೆಂಟ್ಸ್ ಮುಂದೆ ನಾವೆಲ್ಲ ಚಿಕ್ಕವರೇ. ಓಕೆ, ನೋಡಿದ್ರಲ್ಲ ಗಾಯ್ಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದೀನಿ. ಮತ್ತೆ ಇದೇ ತರ ರೀಲ್ಸು ಮೀಮ್ಸು ಸಿಕ್ಕರೆ ನನ್ನ ಅಕೌಂಟ್ಗೆ ಕಳಿಸ್ತಾ ಇರಿ, ಅವಕ್ಕೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.